ನನ್ನ ಹೆಸರು ಡಾಕ್ಟರ್ ಹರೀಶ್ ಗೌಡ ಅಂತ. ನಾನು ಪ್ರತಿ ಭಾನುವಾರ ಸಿರಾಗೆ ಚರ್ಮರೋಗಗಳನ್ನ ತಪಾಸಣೆ ಮಾಡೋಕ್ಕೆ ಬರ್ತಾ ಇದ್ದೀನಿ ತುಮಕೂರಿಂದ. ನಾನು ನನ್ನ ಪದವಿಯನ್ನು ಪ್ರತಿಷ್ಠಿತ ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯದಿಂದ MD ಪದವಿ ಪಡೆದಿದ್ದೀನಿ ಮತ್ತು ತದನಂತರ ಖಾಸಗಿಯಾಗಿ DNB ಕೂಡ ಮುಗಿಸಿದ್ದೀನಿ. ನಾನು ಇವಾಗ ಕಳೆದ 3 ವಾರಗಳಿಂದ ಸಿರಾಗೆ ಸಿದ್ದೇಶ್ವರ ಮೆಡಿಕಲ್ಸಲ್ಲಿ ಟೈಅಪ್ ಆಗಿರೋಂಥ ಪ್ರಜ್ಞಾ ಸ್ಕಿನ್ ಮತ್ತು ಏರ್ ಕ್ಲಿನಿಕ್ಗೆ ಬರ್ತಾ ಇದ್ದೀನಿ. ನಮ್ದು ಏನಂತಕ್ಕೆ ಇಲ್ಲಿ ಮೇನ್ ಆಗಿ ಅಂತ ಇಲ್ಲಿ ತುಂಬ ಗ್ರಾಮೀಣ ಜನತೆಗೆ ಮತ್ತು ಸಿರಾ ತಾಲೂಕಿನ ಜನತೆಗೆ ಚರ್ಮರೋಗಿಗಳ ಸೌಲಭ್ಯ ಇಲ್ಲಿ ಇರಲಿಲ್ಲ ಅಂತ ಮನದಟ್ಟು ಮಾಡಿ ನಾವು ಮತ್ತು ಸಿದ್ದೇಶ್ವರ ಮೆಡಿಕಲ್ಸ್ ಅವರು ಮಾತಾಡಿ ಜನಕ್ಕೆ ಒಳ್ಳೆ ಸರ್ವಿಸ್ ಕೊಡಬೇಕು ಅಂತ ಅಂದ್ಬಿಟ್ಟು ಸಿರಾಗೆ ಬರ್ತಾ ಇದ್ದೀನಿ. ಮೇನ್ ಆಗಿ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಯಾವ ಥರ ಚರ್ಮ ಕಾಯಿಲೆಗಳು ಬರ್ತವೆ ಅಂತ, ಚಿಕ್ಕ ಮಕ್ಕಳಲ್ಲಿ ಆಗೋಂಥ ಗುಳ್ಳೆಗಳಾಗಿರ್ಬೋದು ಅಥವಾ ಡೈಪರ್ ರ್ಯಾಶ್ ಆಗೋದಿರ್ಬೋದು ಅಥವಾ ಜ್ವರ ಬಂದ ಗುಳ್ಳೆಗಳು ಅಥವಾ ವೈರಲ್ ರ್ಯಾಷಸ್ ಆಗ್ಬೋದು, ಈ ಥರದ ಕಾಯಿಲೆಗಳು ನೋಡ್ತೀವಿ. ಅದಾದ್ಮೇಲೆ ಹಂಗೆ ವಯಸ್ಸಾಗ್ತಾ ಅದೇ ಬಂದಾಗ ಮೊಡವೆಗಳಾಗ್ಬೋದು, ಡ್ಯಾಂಡ್ರಫ್ ಇರೋಂಥದ್ದಾಗ್ಬೋದು, ಇಲ್ಲ ಮಧ್ಯ ವಯಸ್ಸಲ್ಲಿ ಕಾಡುವಂಥ ಸೋರಿಯಾಸಿಸ್ ಕಾಯಿಲೆ ಆಗ್ಬೋದು, ಕೂದಲಿರುವಂಥದ್ದು, ಉಗುರಿನ ಸಮಸ್ಯೆಗಳು, ಇದಕ್ಕೆಲ್ಲ ಕೂಡ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಮೇಯ್ನಾಗಿ ನಮ್ಮದು ಇದು ಕೈಗೆಟುಕುವ ದರದಲ್ಲಿ ನಾವು ಟ್ರೀಟ್ಮೆಂಟ್ ಕೊಡುವಂಥದ್ದು. ಮತ್ತು ನಮ್ಮಲ್ಲಿ ಕಾಸ್ಮೆಟಾಲಜಿ ಪ್ರೊಸೀಜರ್ಸ್ ಕೂಡ ಮಾಡ್ತೀವಿ. ಕೆಮಿಕಲ್ ಪೀಲ್ ಆಗ್ಬೋದು, ಡರ್ಮಾ ರೋಲರ್ ಆಗ್ಬೋದು, ಮತ್ತು ಎಲೆಕ್ಟ್ರೋ ಕಾಟ್ರಿ ಆಗ್ಬೋದು. ಇದನ್ನ ನಾವು ಯೂಸ್ ಮಾಡಿಕೊಂಡು ಏನಾದ್ರು ವಾಟಿದ್ರೆ ಅಥವಾ ನರುಳುಗಳು ಏನಾದ್ರು ಆಗಿರೋ ಅಂತ ಕೊಡ್ತೀವಿ. ಮತ್ತು ಸೌಂದರ್ಯವರ್ಧನೆಗೆ ಕೆಮಿಕಲ್ ಪೀಲ್ ಕೂಡ ಮಾಡ್ತೀವಿ. ಕಾಮನ್ ಆಗಿ ಇದ್ರ ಜೊತೆಗೆ ಜನಕ್ಕೆ ನಾವು ಅವ್ರ ತ್ವಚೆನ ಯಾವ ಥರ ಕಾಪಾಡ್ಕೊಬೇಕು ಅಂತ, ಇವಾಗ ಚಳಿಗಾಲದಲ್ಲಿ ಚರ್ಮ ಒಣಗುತ್ತೆ, ಈ ಚಳಿಗಾಲದಲ್ಲಿ ಯಾವ ಥರ ಅವರಿಗೆ ನಾವು ತ್ವಚೆ ಆರೈಕೆ ಮಾಡ್ಕೊಬೇಕು. ಎಲ್ಲರಿಗೂ ಎಲ್ಲ ಥರದ ಸ್ಕಿನ್ ಒಂದೇ ಥರ ಇರೋದಿಲ್ಲ. ಕೆಲವ್ರದ್ದು ಒಣ ತ್ವಚೆ ಇರ್ತದೆ, ಕೆಲವ್ರದ್ದು ಆಯಿಲ್ ಸ್ಕಿನ್ ಇರುತ್ತೆ. ಯಾವ ಸ್ಕಿನ್ನಿಗೆ ಯಾವ ಥರ ಪ್ರಾಡಕ್ಟ್ಸ್ ಸೂಟ್ ಆಗುತ್ತೆ, ಯಾವ ಟೈಮಲ್ಲಿ ಯಾವ ಥರ ಕೇರ್ ಮಾಡ್ಕೊಬೇಕು. ಮತ್ತು ಇದು ನಮ್ಮದು ಚರ್ಮ ಬಂದ್ಬಿಟ್ಟು ಒನ್ ಆಫ್ ದ ಲಾರ್ಜೆಸ್ಟ್ ಆರ್ಗನ್ ಇನ್ ದ ಬಾಡಿ ಅಂತ ಹೇಳ್ತೀವಿ. ಇಡೀ ದೇಹದಲ್ಲಿ ದೊಡ್ಡ ಆರ್ಗನ್ನು ಚರ್ಮ. ಇದು ಆರೋಗ್ಯಯುತ ಕಾಣೋದಕ್ಕೆ ಯಾವ ಥರ ಮಾಡಬೇಕು ಮತ್ತು ಏನು